ಸೊ ಇದು ಬಂದು ಸಂಡೇ ಹಬ್ಬದ ದಿನದ್ದು ಸಂಡೇ ಮತ್ತು ಮಂಡೇ ಟ್ಯೂಸ್ಡೇದಾಗಿರುತ್ತೆ. ಸೊ ಅವತ್ತು ಈ ಸಾರಿ ಎಲ್ಲ ನಾನು ಟೀಚಿಂಗ್ ಮಾಡುವಾಗ ಹಾಕೋತಿದ್ದೆ. ಇದು ಕಲ್ಕತ್ತಾ ಕಾಟನ್ ಸಾರಿ ಸಖತ್ತಾಗಿರುತ್ತೆ. ಫೀಲು ಎಸ್ಪೆಷಲಿ ಸಮ್ಮರ್ಗೆ ಪರ್ಫೆಕ್ಟ್ ಸಾರಿ. ಸೊ ಬ್ಲೌಸ್ ಎಲ್ಲ ತುಂಬ ಲೂಸ್ ಆಗೋಗಿದೆ. ಸ್ಟಿಲ್ ನೋಡಿ ನಿಮಗೆ ಗೊತ್ತಾಗತ್ತೆ ಎಲ್ಲ ಕಡೆ ಲೂಸ್ ಇದೆ. ಸೊ ಎಲ್ಲ ಪೂಜೆ ಎಲ್ಲ ಆಯಿತು. ಊಟಕ್ಕೆ ಬಾಳದೆಲೆ ಊಟ ಮಾಡಲೇಬೇಕಲ್ಲ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿದೆ. ಆ್ಯಸ್ ಯೂಶ್ವಲ್ ನಿಮ್ಗೆ ಗೊತ್ತಿದೆ ಹಬ್ಬದ ಊಟ ಏನೇನಿರುತ್ತೆ. ಒಬ್ಬಟ್ಟು, ಇಡ್ಲಿ, ಗೊಜ್ಜು, ಪಲ್ಯ, ಹೆಸರುಬೇಳೆ ಮತ್ತು ಮಾವಿನಕಾಯನ್ನ, ಹಾಗೆ ಒಬ್ಬಟ್ಟು ಸಾರು ಇದ್ದೇ ಇರುತ್ತೆ. ಸೊ ನನಗೆ ಅವತ್ತು ತುಂಬ ಸಿಟ್ಟು ಬರ್ಸ್ಬಿಟ್ಟಿದ್ರು ನನ್ನ ಮಕ್ಕಳು, ನಮ್ಮ ಮನೆಯವರು ಇಬ್ಬರೂ ಕೂಡ. ಲೈಕ್ ಹೇಳಿ ಎಲ್ಲ ಕೆಲಸ ಮಾಡಿಸ್ಕೊಬೇಕು ಅಂದರೆ ಸಣ್ಣ ಪುಟ್ಟ ಕೆಲಸ ಮಾಡ್ಸೋಕ್ಕೂ ನಮಗೆ ಸಖತ್ ಕಷ್ಟ ಆಗುತ್ತೆ. ನನಗೆ ಒಂದೊಂದ್ಸಲ ತುಂಬ ಸಿಟ್ಟು ಬರೆಸ್ತಾರೆ ಮಕ್ಕಳುಗಳು. ಸಖತ್ ಫೈಟ್ ಮಾಡ್ತಿರ್ತಾರೆ. ಪೂಜೆ ಆಗಬೇಕಾಗಿರುತ್ತೆ, ಒಂದು ಕಡೆ ಅಡುಗೆ ಆಗಬೇಕಾಗಿರುತ್ತೆ. ಸೊ ಅವತ್ತು ನನಗೆ ನಿಜವಾಗ್ಲೂ ಅವತ್ತು ಎವ್ರಿಡೇ ಚೆನ್ನಾಗಿತ್ತು. ಹಬ್ಬದ ದಿನ ನನಗೆ ಸಖತ್ ಸಿಟ್ಟು ಬರೆಸ್ಬಿಟ್ಟಿದ್ರೆ ನನ್ನ ಮೂಡೇ ಔಟ್ ಆಗೋಗಿತ್ತು ಮಾರ್ನಿಂಗು. ಸೊ ಹೆಂಗೋ ಊಟ ಆಯಿತು, ಎಲ್ಲ ಪೂಜೆ ಎಲ್ಲ ಆಯಿತು. ಅದಾದಮೇಲೆ ಸ್ವಲ್ಪ ಮಲಗಿ ಸ್ವಲ್ಪ ಎದ್ದು ಮನೆ ಏನೇ ಮಾಡಿದ್ರು ಹಬ್ಬ ಅಂದಮೇಲೆ ಅದ್ರಲ್ಲಿ ಪಾತ್ರೆ ಜಾಸ್ತಿ ಇತ್ತು. ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಎದ್ದು ಆ್ಯಸ್ ಯೂಶ್ವಲ್ ಸೀರೆ ಹಾಕ್ಕೊಳ್ಳೇಬೇಕಲ್ಲ. ಸೊ ಬಾಂದಿನಿ ಸೀರೆ ತುಂಬ ದಿನ ಆಗಿತ್ತು. ಸೊ ಹಾಕ್ಕೊಂಡೇ ಇರಲಿಲ್ಲ, ಹೊಲಿಸಿಟ್ಟಿದ್ದೆ. ಸೊ ಹಬ್ಬದ ದಿನ ಅಲ್ವಾ, ಹಾಕ್ಕೊಂಡು ಒಂದು ಸೀರೆ ಹಾಕ್ಕೊಂಡ್ರೆ ಒಂದು ಕಳೆ ಅಲ್ವಾ. ಸೊ ಇದ್ದಂಗೆ ಇದ್ದರೆ ಏನು ಪ್ರಯೋಜನ ಅವತ್ತು ಅಂದ್ಬಿಟ್ಟು ಸಾರಿ ಹಾಕ್ಕೊಂಡು ಒಂದೆರಡು ರೀಲ್ಸ್ ಮಾಡಿದೆ. ಸೊ ಹಿಂದೆ ಮುಂದೆ ಆಗೋಗಿದೆ ಇದೆಲ್ಲ ವಿಡಿಯೋ ರೆಕಾರ್ಡ್ ಮಾಡಿರೋದು. ಸೊ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಈ ಹಬ್ಬದ ಊಟ, ಎಸ್ಪೆಷಲಿ ಚಿಕ್ಕವನಂತೂ ಒಬ್ಬಟ್ಟು ಅಂದರೆ ಪ್ರಾಣ ಅವನಿಗೆ. ಸೊ ಹಾಕ್ಕೊಂಡು ತಿಂತಾನೆ ಇರ್ತಾನೆ. ಅವನು ಮಾಡಿಟ್ಬಿಟ್ರೆ ಅವನೇ ಹೋಗೋದು, ಹಾಕೊಳ್ಳೋದು, ಪ್ಲೇಟ್ಗೆ ತಿನ್ನೋದು, ಈ ಥರ. ಸೊ ಏನೇ ಆದರೂ ಅವತ್ತಿನ ದಿನದ ಕಳೆನೇ ಬೇರೆ ಅಲ್ವಾ. ಹಬ್ಬದ ದಿನದಲ್ಲಿ ಎಷ್ಟೋ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ಮಾಡೋಕ್ಕೆ. ಬಟ್ ನಾನು ಯಾವಾಗಲೂ ಐ ಥಿಂಕ್ 8 ಅಷ್ಟರಲ್ಲಿ ನನ್ನ ಕುಕ್ಕಿಂಗ್ ಆಗೋಗಿರುತ್ತೆ. ನಂದು ಆಲ್ಮೋಸ್ಟ್ ಅಲ್ಲಿ 8 ನಾನು ಎಲ್ಲ ಕುಕ್ಕಿಂಗ್ ಮುಗಿಸ್ಬಿಟ್ಟಿರ್ತೀನಿ. ಬೆಳಗ್ಗೆನೇ ಎದ್ದು ರಾತ್ರಿ ಹಿಂದಿನ ದಿನವೇ ಕೆಲಸವ್ರ ಹತ್ರ ಮನೆ ಒರೆಸಿರ್ತೀನಿ. ಪುನಃ ಬೆಳಗ್ಗೆ ಎದ್ದು ನಾನು ಒಂದು ಸ್ವಲ್ಪ ಮಾಪಿಂಗಲ್ಲಿ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕಿ ಅಡುಗೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಚಕ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಸೊ ನೆಕ್ಸ್ಟ್ ಡೇಗೆ ಏನು ಮಾಡಬೇಕು ಅಂತ. ಸೊ ಹಾಗಾಗಿ ಗೀಮನೆಲ್ಲ ತರಿಸ್ಕೊಂಡ್ಬಿಟ್ಟಿರ್ತೀನಿ. ಸೊ ಬೆಳಗ್ಗೆ ಎದ್ದು ಜಸ್ಟ್ ಏನಿದು ಪ್ರೊಸೆಸ್ ಸ್ಟಾರ್ಟ್ ಮಾಡೋದಷ್ಟೇ. ಹಾಗಾಗಿ ಒಂದು ಮೈಂಡಲ್ಲಿ ಒಂದು ಕಾನ್ಫಿಗರೇಷನ್ ಇರುತ್ತೆ. ಸೊ ಹಾಗಾಗಿ ಚಕ ಅಂತೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ಅದಾದಮೇಲೆ ಅವತ್ತಿಗೆ ಅಷ್ಟೇ ಶೂಟ್ ಮಾಡಿದೆ. ಇದು ಬಂದು ನೆಕ್ಸ್ಟ್ ಡೇ ಮಂಡೇದು. ಸೊ ವಾಕಿಂಗ್ ಹೋಗಲೇಬೇಕಲ್ಲ, ತುಂಬ ಅಂತೂ ತಿಂದಿದ್ದಾಗಿದೆ 3 ಡೇಸಿಂದ ಕೇಳಬೇಡಿ. ಒಬ್ಬಟ್ಟು, ನಾನ್ ವೆಜ್ಜು ಎಲ್ಲ ತುಂಬ ಆಗೋಗಿದೆ. ಸೊ ಅದಾದಮೇಲೆ ನಮ್ಮ ಮನೆಯವ್ರ ಬರ್ಡೇಗೆ ಗಿಫ್ಟ್ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಗಿಫ್ಟು ತರಿಸ್ಕೊಂಡಿದ್ದ ವಾಚು. ಸೊ ಅದನ್ನು ಗಿಫ್ಟ್ ಕೊಡ್ತಾ ಇದ್ದಾನೆ. ಅದಾದಮೇಲೆ ನಾನು ಮಾಡಿದ್ದೆ ಇವತ್ತು ಮಂಡೇ ಏನಪ್ಪ ಅಂತಂದರೆ ನಾನ್ ವೆಜ್ಜು ಮಟನ್ ಗ್ರೇವಿ ಮಾಡಿದೆ. ಮಟನ್ ನಾನು ರೆಗ್ಯುಲರಿ ಮಾಡಲ್ಲ. ಈ ಹಬ್ಬ ಈ ಥರ ಇದ್ರೇ ಮಾತ್ರನೇ ಮಾಡೋದು ಅಷ್ಟೇ. ಸೊ ಅದ್ರ ಜೊತೆಗೆ ಮಟನ್ ಬಿರಿಯಾನಿ ಸಖತ್ತಾಗಿ ಬಂದಿತ್ತು. ಬಿರಿಯಾನಿ ಈ ಹೊಸ ಪಾತ್ರೆ ತೊಗೊಂಡಿದ್ದೀನಿ ನೋಡಿ, ಇದು ದೊಡ್ಡದು, ಇದು ಪ್ಯಾನು ದೊಡ್ಡದು, ತುಂಬ ಚೆನ್ನಾಗಿತ್ತು. ಅಂದರೆ ಬಿರಿಯಾನಿಗೆ, ಗ್ರೇವಿಗೆ, ಮೀನು ಸಾರು ಮಾಡೋಕ್ಕೆಲ್ಲ ತುಂಬ ಒಳ್ಳೆ ಪಾತ್ರೆ. ಅವೆಲ್ಲ ಸಿಲ್ವರ್ ಪಾತ್ರೆಗಳೆಲ್ಲನೂ ಡಿಸ್ಕಾರ್ಡ್ ಮಾಡಿಬಿಟ್ಟೆ. ಈಗ ಇವೆಲ್ಲ ಹೊಸ ಪಾತ್ರೆಗಳು ತೊಗೊಂಡೆ ಇವನ್ನ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನನಗಂತೂ ಈ ಪಾತ್ರೆ ಯೂಸ್ ಮಾಡೋಕ್ಕೋಸ್ಕರ ನಾನು ಇವತ್ತು ಬಿರಿಯಾನಿ ಮಾಡಿದೆ. ನೋಡಿ ಎಷ್ಟು ಉದ್ರ ಬಿರಿಯಾನಿ ಬಂದಿದೆ. ಇದು ಹೈದ್ರಾಬಾದಿ ದಮ್ ಬಿರಿಯಾನಿ ಸಖತ್ತಾಗಿ ಮಾಡ್ತೀನಿ. ಈ ಬಿರಿಯಾನಿ ರೆಸಿಪಿ ಅವತ್ತು ಶೂಟ್ ಮಾಡೋಕ್ಕೆ ನಿಜ ಆಗಲಿಲ್ಲ, ನನಗೆ ಬ್ಯುಸಿ ಇದೆ, ಸಾರಿ. ನಾನು ನೆಕ್ಸ್ಟ್ ಟೈಮ್ ಖಂಡಿತ ಮಾಡ್ತೀನಿ. ಚಾಪ್ಸ್ ಮಾಡಿದೆ, ಒಂದು ಬ್ರೇನ್ ಇತ್ತು, ಬ್ರೇನ್ ಹಾಗೇ ಒಗ್ಗರಣೆ ಹಾಕಿದೆ, ಸಕ್ಕ ಟೇಸ್ಟಿಯಾಗಿತ್ತು. ಬಿರಿಯಾನಿ ಅಂತೂ ಕೇಳಬೇಡಿ, ನೆಕ್ಸ್ಟ್ ಲೆವೆಲ್, ಅಲ್ಟಿಮೇಟ್ ಲೆವೆಲ್. ಹೈದ್ರಾಬಾದಿ ಬಿರಿಯಾನಿ ಕುಕ್ಕರಲ್ಲಿ ಕೂಗ್ಸೋ ಬಿರಿಯಾನಿ ಅಲ್ಲ ಇದು ದಮ್ ಕಟ್ಬಿಟ್ಟು ಮಾಡುವಂಥ ಬಿರಿಯಾನಿ. ತುಂಬ ಚೆನ್ನಾಗಿರುತ್ತೆ. ನೀವು ಹೋಟೆಲೆಲ್ಲ ಹೋದರೆ ತಿನ್ಬೋದು. ನೋಡಿ ಮುಸ್ಲಿಂ ಬಿರಿಯಾನಿ ಮಾಡ್ತಾರೆ ನೋಡಿ, ಆ ಬಿರಿಯಾನಿ ಸ್ಟೈಲ್ ಬರುತ್ತೆ ಇದು. ಸೊ ಸಖತ್ತಾಗಿರುತ್ತೆ, ಮಸ್ತು ಅಂದರೆ ಸೂಪರ್ ಟೇಸ್ಟಿಯಾಗಿ ಬಂದಿತ್ತು. ಎಲ್ಲನೂ ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ಮಟನ್ನು ಸ್ವಲ್ಪ ಹೆವಿ ನಮ್ಗಳಿಗೆ ಹೆವಿ ತಿಂದರೆ ಸ್ವಲ್ಪ ಫ್ಯಾಟ್ ಕಂಟೆಂಟ್ ಜಾಸ್ತಿ ಅಲ್ವಾ. ಬಟ್ ಸಮ್ಟೈಮ್ಸ್ ತಿಂದರೆ ಏನೂ ಆಗೋಲ್ಲ. ಬಟ್ ಎವ್ರಿ ವೀಕು ತಿಂದರೆ ಅದು ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್. ಹಾಗಾಗಿ ನಾವು ಎವ್ರಿ ವೀಕ್ ಆ ಥರ ಏನು ಮಾಡಲ್ಲ. ಈಗ ಹಬ್ಬ ಯಾವ್ದಾರ ಇದ್ದರೆ ಅದು ತಿನ್ನಬೇಕು ಅನ್ಸಿದ್ರೇ ಮಾಡ್ತೀವಿ. ಮಾತ್ರ ಸಖತ್ತಾಗಿತ್ತು. ತಿಂದಮೇಲೆ ಕೇಳಬೇಕಾ ಬಾಡಿನಲ್ಲಿ ಹ್ಯಾಂಗವರು ನಮ್ಗೆ ನಮ್ಗೆ ಹ್ಯಾಬಿಟ್ ಇಲ್ಲ ಇಷ್ಟು ಮಟನೆಲ್ಲ ತಿಂದು. ಬಟ್ ಕೆಲವರು ತುಂಬ ಮಟನ್ ತಿಂತಾರೆ. ಅದು ಹೆಂಗೆ ತಿಂತಾರೆ ಅಂತ ಗೊತ್ತಿಲ್ಲಪ್ಪ, ನಮಗೆ ಡೈಜೆಷನ್ನೇ ಕಷ್ಟ ಆಗೋಗುತ್ತೆ. ಸ್ಟಿಲು ತಿಂದಿದ್ದ ನೋಡಿ ಮಟನ್ ಹೆಂಗೆ ಕಳ್ಕೊತಾ ಇದೆ, ಹಾಗೆ ಅಷ್ಟು ಸಾಫ್ಟಾಗಿ, ಹಾಗೆ ನಳ್ಳಿ ಮೂಳೆ. ಇಟ್ ವಾಸ್ ಸೂಪರ್ ಆಗಿತ್ತು, ಸಖತ್ತು. ಐ ಥಿಂಕ್ 11:30 ಸ್ಟಾರ್ಟ್ ಮಾಡಿದೆ ಅಡುಗೆನ. 1 ಎಲ್ಲ ಅಡುಗೆ ಮುಗಿಸ್ಬಿಟ್ಟೆ ಬೇಗ. ನನ್ನ ಮಕ್ಕಳಿಗೆ ಚಿಕನ್ ಇದು ಮಾಡಿದೆ, ಏನಪ್ಪ ಅಂದರೆ ಅವರಿಗೆ ಚಿಲ್ಲಿ ಚಿಕನ್, ನನ್ನ ಮಕ್ಕಳು ತಿನ್ನಲ್ಲ ಅಂದ್ಬಿಟ್ಟು ಹಾಗೂ ಒಂದೊಂದು ಪೀಸ್ ತಿನ್ನಿಸ್ತಾ ಇಬ್ರಿಗೂ ಹಠ ಮಾಡಿ ಅದು ಕಷ್ಟಪಟ್ಟು ತಿಂತಾರೆ.
ರೆಗ್ಯುಲರಾಗಿ ನಾನು ಮಾಡೋದಿಲ್ಲ. ನಾನು ಯಾವಾಗ ಈ ಥರ ಆದಾಗಲೇ ಮಾತ್ರನೇ ಮಾಡ್ತೀನಿ. ಹೆವಿ ಅನಿಸುತ್ತೆ ನನಗೆ ಮಟನ್ ತಿಂದರೆ, ಬಟ್ ಟೇಸ್ಟಿ ಇರುತ್ತೆ, ಬಟ್ ಹೆವಿ, ಇಟ್ಸ್ ಸೂಪರ್ ಹೆವಿ. 1 ಪೀಸ್ 2 ಪೀಸ್ ಓಕೆ. ನಾನು ನಮ್ಮ ಮನೆಯವ್ರಿಗೆ ಹೇಳ್ತೀನಿ ಯಾವತ್ತೂ ಕಮ್ಮಿ ತೊಗೊಬನ್ನಿ ಅಂತ, ಅವ್ರು ಕಮ್ಮಿ ತರೋದಿಲ್ಲ. ನಾನು ಹೇಟ್ ಮಾಡ್ತೀನಿ ಅದನ್ನು. ನೋಡಿ, ಒಂದು ಅರ್ಧ ಕೆ ಜಿ ತಂದರೆ ಸಾಕಾಗುತ್ತೆ. ಅರ್ಧ ಕೆ ಜಿ ಯಾವತ್ತೂ ತರೋಲ್ಲ ನಮ್ಮ ಮನೆಯವರು. ಸೊ ಜಾಸ್ತಿ ಆಗೋಗುತ್ತೆ ಅದು. ನೆಕ್ಸ್ಟ್ ಡೇಗೂ ಮಿಕ್ಕುತ್ತೆ, ನೆಕ್ಸ್ಟ್ ಡೇಗೂ ತಿನ್ನಬೇಕಾಗುತ್ತೆ, ಆ ಥರ ಆಗ್ಬಿಡುತ್ತೆ. ಬಟ್ ಏನು ಮಾಡೋಕ್ಕಾಗತ್ತೆ ಅದಂದಮೇಲೆ. ಸೊ ಬಟ್ ಚೆನ್ನಾಗಿ ಎಂಜಾಯ್ ಮಾಡಿ ತಿಂತಾರೆ ನಮ್ಮ ಮನೆಯವರು ಕೂಡ. ಸೊ ಚೆನ್ನಾಗಿ ಅನಿಸುತ್ತೆ, ನಾವು ಮಾಡಿದ್ದಕ್ಕೆ ಚೆನ್ನಾಗಿ ತಿಂದ್ರೇ ಒಂದು ಖುಷಿ ಅಲ್ವಾ. ಸೊ ಅದಾದಮೇಲೆ ಇದು ಬಂದು ನೆಕ್ಸ್ಟ್ ಡೇ ನೆನ್ನೆದು ಮಂಡೇದು, ಟ್ಯೂಸ್ಡೇದು. ಸೊ ಜಿಮ್ಗೆ ಹೋದೆ, ಕರಗಿಸ್ಬೇಕಲ್ಲ. ಜಿಮ್ಮಿಂದ ಬಂದು ಇನ್ನೇನು ಶೂಟ್ ಮಾಡೋಕ್ಕೆ ಮೂಡೇ ಇರಲಿಲ್ಲ ನಂದು, ಹಾಗಾಗಿ ಮಾಡಲಿಲ್ಲ. ಅದಾದಮೇಲೆ ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗಿ ಬಂದೆ. ಹೊರಗಡೆಯಿಂದ ಬಂದಮೇಲೆ ನನ್ನ ಮಕ್ಕಳದು ನನ್ನ ಮಗಂದು, ಚಿಕ್ಕ ಮಗಂದು ಸ್ಕೂಲ್ದು ಬುಕ್ಸ್ ಎಲ್ಲ ರ್ಯಾಪಿಂಗ್ ಮಾಡಬೇಕಿತ್ತು. ಸೊ ರ್ಯಾಪಿಂಗ್ ಮಾಡೋಣ, ಅರ್ಧ ತುಂಬ ಬುಕ್ಸ್ ಅಲ್ವ ಈಗಿನ ಕಾಲದಲ್ಲಿ. ಸೊ ಅರ್ಧ ಬುಕ್ಸ್ ಎಲ್ಲ ರ್ಯಾಪ್ ಮಾಡಿ ಇಟ್ಟೆ. ಸೊ ಇಷ್ಟೇ ನಾನು ಶೂಟ್ ಮಾಡಿದ್ದು. ಪ್ಲೀಸ್ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಖಂಡಿತ ಮರಿಬೇಡಿ. ಅಲ್ಲಿ ನೋಡಿ ಕಾಗೆ ಹೆಂಗೆ ಕೂಗ್ತಾ ಇದೆ ನನಗೆ. ಯಾರು ಬಿಟ್ಟರು ಈ ಕಾಗೆ ಮಾತ್ರ ನನ್ನ ಬಿಡಲ್ಲ, ನನ್ನನ್ನು ಮರೆಯಲ್ಲ. ಅವಾಗ ಬಂದು ನಾನಿದ್ದೀನಿ. ಬೆಳಗ್ಗಿಂದ 2 ಸಲ ಆಗಿದ್ದೀನಿ, ಸ್ಟಿಲ್ ಶೀಸ್ ಶೌಟಿಂಗ್. ಸೊ ನಿಮ್ಮ ಹಬ್ಬ ಎಲ್ಲ ಹೇಗಿತ್ತು ಅಂತ ಹೇಳಿ. ಎಲ್ರಿಗೂ ಒಂದು ಹೊಸ ವರ್ಷದ ಹಾಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮ್ಗೆಲ್ರಿಗೂ ಖುಷಿ, ಸಂತೋಷ, ನೆಮ್ಮದಿಯನ್ನು ತಂದ್ಕೊಳ್ಳಿ ಅಂತ ಕೇಳ್ತೀನಿ. ಸೊ ಯಾರ ಬಗ್ಗೆನೂ ಕೆಟ್ಟದಾಗಿ ಯೋಚನೆ ಮಾಡೋದು ಬೇಡ, ನಾವು ನಮ್ಮ ಬಗ್ಗೆನೂ ಕೆಟ್ಟದಾಗಿ ಯೋಚನೆ ಮಾಡೋದು ಬೇಡ. ಥಿಂಕ್ ಪಾಸಿಟಿವ್ ಆ್ಯಂಡ್ ಬಿ ಪಾಸಿಟಿವ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ.